ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ, ಆರ್ ಅಶೋಕ್ ಮತ್ತು ಬಸವನಗೌಡ ಪಾಟ್ನಾಳ್. ಸನ್ಮಾನ್ಯ ಅಧ್ಯಕ್ಷರೇ, ರಾಮನಗರ ಜಿಲ್ಲೆ ಒಂಥರ ಈಗ ಪ್ರಕ್ಷುಬ್ಧ ವಾತಾವರಣ ಕ್ರಿಯೇಟ್ ಆಗಿದೆ. ಸುಮಾರು 500 ಜನ ಪೊಲೀಸರು ಈಗ ಸ್ಥಳದಲ್ಲಿ ಇದ್ದಾರೆ. ಪತ್ರಿಕೆಯಲ್ಲೂ ಬಂದಿದೆ, ಅದೇ 500 ಜನ ಪೊಲೀಸರು ಇದ್ದಾರೆ ಅಂತ ಹೇಳಿ. ನಿನ್ನೆ ನಾನು ಕೂಡ ರಾತ್ರಿ 11:30 ಹೋಗಿ 1:00ವರೆಗೂ ನಾನು ಕೂಡ ಅಲ್ಲಿದ್ದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದಿದ್ರು. ಒಂದು ರೀತಿ ಅದೊಂದು ಸೂಕ್ಷ್ಮ ಪ್ರದೇಶ, ಹಿಂದೂ ಮುಸಲ್ಮಾನ್ ಎಲ್ಲರೂ ಇರುವಂಥ ಪ್ರದೇಶ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ, ಆ ಪರಿಸ್ಥಿತಿ ಇರುವಂಥ ಒಂದು ಸ್ಥಳ. ನಾನು ವಕೀಲ ಸಂಘದವ್ರು ಕೊಟ್ಟಿರುವಂಥ ಕಂಪ್ಲೇಂಟ್ ಪ್ರಕಾರ ಈ ಚಾಂದ್ ಪಾಷಾ ಅನ್ನೋ ಒಬ್ಬ ವ್ಯಕ್ತಿ ಏನು ಉತ್ತರ ಪ್ರದೇಶದಲ್ಲಿ ಇರುವಂಥ ಒಂದು ದೇವಸ್ಥಾನ ಅಲ್ಲಿ ದೇವಸ್ಥಾನ ಪೂಜೆ ಆಗಬೇಕು ಅಂತೇಳಿ ಜ್ಞಾನವ್ಯಾಪಿಯಲ್ಲಿ ಪೂಜೆ ಆಗಬೇಕು ಅಂತೇಳಿ ಆಯಿತು, ಯಾವುದಾನ ಇಟ್ಕೊಳ್ಳಿ, ಜ್ಞಾನವ್ಯಾಪಿ ಅಂತ ಹೇಳಿದ್ದೀನಿ, ಮುಂದಕ್ಕೆ ಏನಾನ ಸೇರಿಸ್ಕೊಳ್ಳಿ ನೀವು. ಅಲ್ಲಿ ಹಲವಾರು ವರ್ಷಗಳ ಕಾಲ ಕೇಸ್ ನಡೀತದೆ. ಆ ಕೇಸ್ ನಡೆದಾದ್ಮೇಲೆ ಅಲ್ಲಿನ ಜಡ್ಜು ಇದು ಅಲ್ಲಿ ಪೂಜೆ ಮಾಡಕ್ಕೆ ಅನುಮತಿಯನ್ನ ಕೊಡ್ತಾರೆ. ಸೊ ಅದು ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಪೂಜೆನು ಪ್ರಾರಂಭ ರಾಮನಗರ ಘಟನೆ ಪ್ರಸ್ತಾವ ಮಾಡಿ ಅಲ್ಲಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚಾಂದ್ ಪಾಷಾ ಅನ್ನೋ ಒಬ್ಬ ವ್ಯಕ್ತಿ ಅವರ ಟ್ವಿಟರ್ ಖಾತೆಯಲ್ಲಿ, ಅವನು ಕೂಡ ಲಾಯರು, ಟ್ವಿಟರ್ ಖಾತೆಯಲ್ಲಿ ಇದಾಗ್ತಾನೆ. ಆ ಜಡ್ಜ್ಗೆ ಕೆಟ್ಟ ಪದ ಅದು ಇದೆ ನನ್ನ ಹತ್ರ ವಾಟ್ಸಪ್ಪಲ್ಲಿ, ಓದಕ್ಕಾಗಲ್ಲ, ಅಲ್ಲಿ ಹೇಳಕ್ಕಾಗಲ್ಲ, ಅಷ್ಟು ವರ್ಸ್ಟ್ ಪದಗಳು ಆ ಜಡ್ಜ್ ಬಗ್ಗೆ. ಏನೇನು ಪದಗಳಿದು ಅಷ್ಟು ವರ್ಸ್ಟ್ ಪದಗಳಲ್ಲಿ ಇದಾಕಿದ್ದಾರೆ. ಹಿಂದೂಗಳ ಬಗ್ಗೆನೂ ಮಾತಾಡಿದ್ದಾರೆ, BJP ಬಗ್ಗೆನೂ ಮಾತಾಡಿದ್ದಾರೆ. ಇಷ್ಟಾದ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿನ ಸಾರ್ವಜನಿಕರು ರಾಮನಗರದ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ, ಮತ್ತು ಲಾಯರ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಲಾಯರ್ ಅಸೋಸಿಯೇಷನ್ ಅವರು ಅವ್ರಿಗೆ ನೋಟಿಸ್ ಕೊಟ್ಟು ಚಾಂದ್ ಪಾಷಾಗೆ ಕರೆದು ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಲಾಯರ್ಸ್ಗಳೆಲ್ಲ ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಅವರ ಕೊಟ್ಟಿರೋ ಪ್ರಕಾರ PFI ಮತ್ತು KFD ಸಂಘಟನೆಗೆ ಸಂಬಂಧಪಟ್ಟವರು ಒಂದು 40 ಜನ ಆ ಒಂದು ಲಾಯರ್ಸ್ ಇರೋವಂಥ ಒಂದು ಚೇಂಬರ್ಸ್ ಏನಿದೆ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ. ಅವ್ರ ಮೇಲೆ ಗಲಾಟೆ ಮಾಡಿ ಅವ್ರನ್ನ ಬೈದು ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಅದಾದಮೇಲೆ ಲಾಯರ್ಸ್ಗಳೆಲ್ಲ ಒಂದು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಬಿಟ್ಟು ಈ ಥರ ನಮ್ಮನ್ನು ಬಂದು ನಮ್ಮ ಚೇಂಬರ್ ಬಗ್ಗೆ ನಮ್ಮ ಪ್ರೀಮಿಸಸ್ ಬಂದು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಹೋಗಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ಕೊಡ್ತಾರೆ. ಅದು ಕೊಟ್ಟ ತಕ್ಷಣ ಪೊಲೀಸರು ತಗೊಂಡು ಇಟ್ಕೊಂತಾರೆ. ಯಾವ ರೀತಿ ಮಂಗಳೂರು ಘಟನೆ ಆಯ್ತಲ್ಲ, ಮಂಗಳೂರು ಮನೆ ಯಾವುದು ಸ್ಕೂಲ್ದು ಸೇಮ್ ತಗೊಂತಾರೆ, ಇಟ್ಕೊಂತಾರೆ, ಆ್ಯಕ್ಷನ್ ಮಾಡಲ್ಲ. ಮತ್ತೆ ಇವ್ರು ಪದೇ ಅವ್ರ ಮೇಲೆ ಪ್ರೆಷರ್ ಹಾಕ್ತಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಪ್ರೆಷರ್ ಹಾಕಿದಾಗ ಏನು ಮಾಡ್ತಾರೆ, ಈ ಪೊಲೀಸ್ ಇನ್ಸ್ಪೆಕ್ಟ್ರು ಮಧ್ಯವರ್ತಿ ಥರ ವರ್ತಿಸಕ್ಕೆ ಶುರು ಮಾಡ್ತಾರೆ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ಚಾಂದ್ ಪಾಷಾ ಅವನ ಹತ್ರ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂತಾರೆ. ನಾವು ಲಾಯರ್ ಅಸೋಸಿಯೇಷನ್ಗೆ ಹೋದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನಮ್ಮನ್ನು ಹೊಡಿಯಕ್ಕೆ ಬಂದರು ಅಂತೇಳಿ ಸುಮಾರು 40 ಜನ ಲಾಯರ್ಸ್ ಮೇಲೆ ಕಂಪ್ಲೇಂಟ್ ಹೋಗಿದ್ದು. ಇವರು ಲಾಯರ್ ಏನು ಇವ್ರು ಕರೆದಿಲ್ಲವೋ ಬಾ ಅಂತ, ಊಟ ಮಾಡ್ಬಾ ಅಂತ ಕರೆದಿಲ್ಲ, ಏನಿಲ್ಲ. ಓದೋರು ಇವರು, ಗಲಾಟೆ ಮಾಡಿದವ್ರು ಇವರು. ಆದರೆ ಆ ಇನ್ಸ್ಪೆಕ್ಟ್ರು ಯಾರು ಕಂಪ್ಲೇಂಟ್ ಫಸ್ಟ್ ಕೊಟ್ಟಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕಾಯ್ತು, ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಯ್ತು, ಮಾಡಲಿಲ್ಲ. ತನಿಖೆ ಅಂತ ಹೇಳಿದ್ರು. ಇವ್ರು ಕೊಟ್ಟು ಕಂಪ್ಲೇಂಟ್ ತಗೊಂಡು ಇಮಿಡಿಯೇಟಾಗಿ ಇವ್ರ ಮೇಲೆ ಲಾಯರ್ಗಳ ಮೇಲೆ ಕೇಸ್ಗಳನ್ನು ಹಾಕಿದ್ರು. ಕೇಸ್ ಹಾಕಿದ ತಕ್ಷಣ ಇವರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇಡೀ ರಾಮನಗರ, ಕನಕಪುರ ಎಲ್ಲ, ಮಂಡ್ಯ, ಮೈಸೂರು ಎಲ್ಲ ಭಾಗದಿಂದ ಸುಮಾರು 2000 ಜನ, ಮತ್ತು ಕರ್ನಾಟಕದ ಲಾಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು, ಪರಿಷತ್ ಡೆಲ್ಲಿಯಿಂದನೂ ಕೂಡ ಬಂದಿದ್ದಾರೆ. ಇಷ್ಟು ಜನ ನೆನ್ನೆ ಹೋರಾಟ ಮಾಡಿದ್ದಾರೆ. ನನಗೆ ಇಲ್ಲಿ ಅವರು ಬರೆದಿರೋ ಒಂದೇ ಒಂದು ಸುಮ್ಮನೆ ಹೇಳ್ತೀನಿ. ಇಲ್ಲಿ ಇವರೇನು ಫಸ್ಟ್ ಈ ಥರದ ಅಲ್ಲ, ಇವನು ಇದೇ ಥರ ಕೆಲಸ ಮಾಡೋನು. ಹಿಂದೆ ಅಲ್ಲಿ ನ್ಯಾಯಾಧೀಶರ ಮೇಲೆ ಒಂದು ಬಿಲ್ಡಿಂಗ್ ಕಟ್ತಾಯಿದ್ರು, ನ್ಯಾಯಾಧೀಶರ ಕಾಂಪ್ಲೆಕ್ಸ್ ಕಟ್ತಾಯಿದ್ರು. PWD ಅವ್ರು ಕಟ್ಟೋದು, ನಿಮಗೂ ಗೊತ್ತಿದೆ. ನ್ಯಾಯಾಧೀಶರು ಲೂಟಿ ಹೊಡಿತಾ ಇದ್ದಾರೆ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ನ್ಯಾಯಾಧೀಶರು. ಮತ್ತು ಎಲೆಕ್ಷನ್ ಆಗಿದೆ ಅಲ್ಲಿ ಲಾಯರ್ಸ್ ಅಸೋಸಿಯೇಷನಲ್ಲಿ. ಎಲೆಕ್ಷನ್ ಆದಾಗ ಎಲೆಕ್ಷನಲ್ಲಿ ಯಾರೋ ಗೆದ್ದಿದ್ದಾರೆ ಒಂದು 4 ಜನ. ಗೆದ್ದ ಮೇಲೆ ಅವ್ರನ್ನ ಜಾತಿ ಹಿಡಿದು, ನೀವು ಇಂಥ ಜಾತಿಯವರು, ಇದಕ್ಕೋಸ್ಕರ ನೀವು ಗೆದ್ದಿದ್ದೀರಾ, ನಿಮ್ದೆಲ್ಲ ಗ್ಯಾಂಗ್ಗಳು ಮಾಡ್ಕೊಂಡು ಗೆದ್ದಿರ ಅಂತ ಪದೇ ಇವನ ಮೇಲೆ ಬೇಕಾದಷ್ಟು ಕೇಸ್ಗಳು ಇದೆ. ಏನು ಇವನು
ಒಳ್ಳೇನು ಅಂತ ಅಲ್ಲ. ಸಂಘದ ಆತನ ಅತಿರೇಕದ ವರ್ತನೆಗಳಿಗೆ ಈಗಾಗಲೇ ಸಾಕಷ್ಟು ಕ್ಷಮೆ ಕೊಟ್ಟಿದ್ದಾರೆ. ಇವನು ಈ ಥರ ಒಂದು 4-5 ಸಾರಿ ಮಾಡಿದಾಗ ಲಾಯರ್ ಅಸೋಸಿಯೇಷನ್ಗೆ ಲೆಟರ್ ಕೊಟ್ಟು ಇವನು ಕರೆಸಿ ಕ್ಷಮಾಪಣೆ ಪತ್ರವನ್ನು ಇದೆ, ನನ್ನ ಹತ್ರನೇ ಇದೆ, ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ದಾನೆ. ಇನ್ನು ಮುಂದೆ ನಾನು ಈ ಥರ ಮಾಡಲ್ಲ, ನ್ಯಾಯಾಂಗಕ್ಕೆ ಅಗೌರವ ಮಾಡಲ್ಲ, ಲಾಯರ್ಸ್ಗೆ ಅಗೌರವ ಮಾಡಲ್ಲ ಅಂತ ಕ್ಷಮಾಪಣೆ ಪತ್ರವನ್ನು ಬರ್ಕೊಟ್ಟಿದ್ದಾನೆ. ಅದಾದ ಕೂಡ ಇವರು ಸಾಮರಸ್ಯವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿರುವುದಿಲ್ಲ. ಅವ್ರು ಬರೆದಿರೋ ಕಂಪ್ಲೇಂಟ್ ಇದು. ಮುಂದುವರೆದು ಸದರಿ ಸದಸ್ಯ ನಿಷೇಧಿತ PFI ಸದಸ್ಯನಾಗಿದ್ದು, ಅವ್ರು ಕೊಟ್ಟಿರೋ ಕಂಪ್ಲೇಂಟ್, ರಿಟರ್ನ್ ಕಂಪ್ಲೇಂಟ್, PFI ಸದಸ್ಯನಾಗಿದ್ದು ತದನಂತರ SDPI ಸಂಘದಲ್ಲಿ ಗುರುತಿಸಿಕೊಂಡು ಕೆಲವು ಸಮಾಜಘಾತುಕ ಸಂಘಗಳಲ್ಲಿ ತೊಡಗಿಕೊಂಡು ಸಾಮಾಜಿಕ ಸಂಘರ್ಷವನ್ನು ಉಂಟು ಮಾಡಿರ್ತಾನೆ. ಅದೇ ರೀತಿ ಈತನ ಗುರುತರ ಆರೋಪದ ಸಂಬಂಧ ರಾಮನಗರದ ವಿವಿಧ ಠಾಣೆಗಳಲ್ಲಿ ವಿವಿಧ ಅಪರಾಧ ಸಂಬಂಧಿಸಿದಂತೆ ಹಾಗೂ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಿದ ಹಿನ್ನೆಲೆಯಲ್ಲಿ ಪ್ರಕರಣಗಳು ದಾಖಲಾಗಿರುತ್ತದೆ. ಸದರಿ ಪ್ರಕರಣಗಳು ಇನ್ನೂ ಇತ್ಯರ್ಥಕ್ಕೆ ಬಾಕಿ ಇರುತ್ತದೆ. ಅದೇ ರೀತಿ ಪ್ರಸ್ತುತ ನ್ಯಾಯಾಂಗ ವ್ಯವಸ್ಥೆಯನ್ನು ಅಣಕ ಮಾಡುವಂತೆ ಹಾಗೂ ನ್ಯಾಯದಾನ ಪ್ರಕ್ರಿಯೆಯನ್ನು ಅಣಕ ಮಾಡಿ ನ್ಯಾಯಾಧೀಶರನ್ನು ನಿಂದಿಸುವುದು ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಆಗಿರುತ್ತದೆ. ಹೀಗಾಗಿ ಈತನ ಹಿನ್ನೆಲೆಯು ತುಂಬ ಘನಘೋರ ಹಿನ್ನೆಲೆಯಾಗಿದ್ದು ಈತನು ಯಾವುದೇ ಕಾರಣಕ್ಕೂ ಕ್ಷಮಾರ್ಹನಲ್ಲ ಎಂಬುದಾಗಿ ಬಾರ್ ಕೌನ್ಸಿಲ್ ತೀರ್ಮಾನ ಮಾಡಿ ಅದನ್ನು ರಾಜ್ಯದ ಸಂಘಕ್ಕೂ ಕಳಿಸಿದ್ದಾರೆ. ನಾನು ಇಲ್ಲಿ ಇಷ್ಟು ತೀವ್ರ ರೂಪ ಮತ್ತು ಧರಣಿಯನ್ನು ಅವರು ರಾತ್ರಿನೂ ಮಾಡಿದ್ದಾರೆ. ನಾವು ಹೋದಾಗ ರಾತ್ರಿನ ಹಾಸಿಗೆ ಎಲ್ಲ ಹಾಸ್ಕೊಂಡು ಧರಣಿ ಮಾಡಿದ್ದಾರೆ. ಯಾವ ಜಿಲ್ಲಾಧಿಕಾರಿ ಕಳೆದ 4 ದಿನದಿಂದ ಆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಪರ್ಸ್ನಲ್ ಆಗಿ ಹೋಗಿ ಭೇಟಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅವನ ಮೇಲೆ ಆಕ್ಷನ್ ತಗೊಬೇಕು. ಹಂಗೆ ಅವ್ರು ಎಷ್ಟು ಅಂದರೆ ಜಿಲ್ಲಾಧಿಕಾರಿ ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಸರ್, ಅವನ್ನ ನಾವು ಸರಿಯಾಗಿ ಸಿಕ್ಕಿಸ್ಬೇಕು. ಅವನಿಗೆ ಸುಮ್ಮನೆ ಹಂಗೆ ಸಸ್ಪೆಂಡ್ ಮಾಡಿಬಿಟ್ರೆ ಅವನು ಆಚೆ ಬಂದ್ಬಿಡ್ತಾನೆ. ಅದಕ್ಕೆ ಅವನಿಗೆ ನೋಟಿಸ್ ಕೊಟ್ಟಂಗೆ ಮಾಡೋಣ, ಸರಿಯಾಗಿ ಕಾನೂನು ಪ್ರಕಾರ ಮಾಡಿ ಅವನ ಮೇಲೆ ನಾವು ಕೇಸ್ ಹಾಕ್ತೀರಿ ಅಂತ ಕೇಳಿದ್ದಾರೆ. ಎಷ್ಟು ದಿನ ಬೇಕು? 3 ದಿನ ಟೈಮ್ ಕೇಳಿದ್ದಾರೆ. 3 ದಿನ ಕೊಟ್ಟಾಯಿತು. 3 ದಿನ ಆದಮೇಲೂ ಏನೂ ಆಕ್ಷನ್ ಇಲ್ಲ. ಯಾರು ಕಂಪ್ಲೇಂಟ್ ಫಸ್ಟ್ ಕೊಟ್ಟರು ಅವ್ರ ಕಂಪ್ಲೇಂಟು ಇಲ್ಲೇ ಇಲ್ಲ, ಆಕ್ಷನ್ನೇ ಆಗಲಿಲ್ಲ. ಅದನ್ನು ಎನ್ಕ್ವೈರಿ ಅಂದರು. ಇವ್ರು ಯಾವುದು ಅವ್ರ ಕಡೆಯಿಂದ PFI ಬೆಂಬಲಿತ ಬಂದು ಕೊಟ್ರಲ್ಲ, ಇಮಿಡಿಯೇಟಾಗಿ 40 ಜನ ಲಾಯರ್ಗಳ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಇಡೀ ರಾಜ್ಯವ್ಯಾಪಿ ಅವರು ಕರೆದಿದ್ದಾರೆ. ನಾಳೆ ನಾಡ್ದು ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಕರೆದಿದ್ದಾರೆ. ನನಗನ್ಸ್ತೈತೆ, ನಾನು ನೋಡ್ತಾ ಇದ್ದೀನಿ ಈ ಅಧಿವೇಶನ ನಡೆದಾಗಿಂತನೂ ಕೂಡ ಒಂದು ಕಡೆ ನಮ್ಮ 2 ಶಾಸಕರ ಮೇಲೆ ಅಲ್ಲಿ ಕೇಸು, ರಾಮನ್ ಬೈದ, ಬಳೆ ಹಾಕಿದ್ರೆ ನೀವು ಏನು ಗಾಜು ಅದರಲ್ಲಿ ಏನಿದೆ. ಅಶೋಕಣ್ಣ ಒಂದೇ ಮಿನಿಟ್ ಸರ್, ಕಂಟಿನ್ಯೂಷನ್. ಅವಾಗ ಜೀರೋ ಅವ್ರು ಮಾತಾಡ್ಲಿಲ್ವಾ ಕೃಷ್ಣ ಬೈರೇಗೌಡರು? ಕಂಟಿನ್ಯೂಷನ್ ಅದೇ ಕೇಸಲ್ಲಿ ಮೊನ್ನೆ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ಅವ್ರು ಹೇಳಿದ್ರು ನಾನು ಸ್ಪಾಟಲ್ಲಿ ಇಲ್ಲ ಅಂತ ಗೊತ್ತುಂಟು, ಅದೆಲ್ಲ ಬಿಟ್ಟಿದ್ದೇವೆ, ನೀವು ಕೇಸ್ ಆಗಲಿ ಏನಾದರೂ ಆಗ್ತದೆ, ತೊಂದರೆ ಇಲ್ಲ. ಈಗ ಆ ಟೀಚರ್ ಮೇಲೆ ಸಂಡೇ ಕೇಸ್ ಕೊಟ್ಟಿದ್ದಾರೆ ಪೇರೆಂಟ್ಸು, ಇನ್ನೂ ಸಹ ಒಂದು FIR ಆಗಲಿಲ್ಲ. ನಿನ್ನೆ ಟೀಚರನ್ನ ಫೋಟೋ, ಮಗುವಿನ ಫೋಟೋವನ್ನು ಯಾವ ಸೋಷಿಯಲ್ ಮೀಡಿಯಾ ಹಾಕಿದ್ರು ನಾವು ಪೋಸ್ಕೋ ಕೇಸ್ ಹಾಕ್ಬೇಕು. ಮಗುವಿನ ಫೋಟೋ, ಆ ಟೀಚರ್ನ ಗಂಡನ ಫೋಟೋ, ಆ ಟೀಚರ್ನ ಪೋಷಕರ ಗಂಡನ ಫೋಟೋ, ಪೋಷಕರ ಮಗುವಿನ ಫೋಟೋ ವಿತ್ ದೇರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಒಂದು ಅದೇ ಕ್ರೈಮ್, ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್. ಎರಡನೇದು ಹೊರ ದೇಶದಿಂದ ಅವರಿಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ ವಿತ್ ಫೋನ್ ನಂಬರ್ಸು ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಸ್ವೀಕೃತಿ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೂ FIR ಹಾಕೋದಿಲ್ಲ. ಈ ನಮ್ಮ ಮೇಲೆ ಅಷ್ಟು ಗಡಿಬಿಡಿಯಿಂದ FIR ಹಾಕ್ತಾರೆ. ಎಲ್ಲಿಗೆ ರಿಯಲ್ ಆಗಿ ಕ್ರೈಮ್ ಆಗಿದೆ, ಒಂದು ಮಗುವಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ, ಅದರ ಮೇಲೆ ಕಂಪ್ಲೇಂಟ್ ಆಗೋದಿಲ್ಲ ಸಭಾಧ್ಯಕ್ಷರೇ. ಯಾವ ರೀತಿಯ ವ್ಯವಸ್ಥೆ ಇದು? ನಾವು ಕಂಪ್ಲೇಂಟ್ ಕೊಟ್ಟವರ ಮೇಲೆ ನೀವು 11ನೇ ತಾರೀಕಿನಿಂದ ಇನ್ನೂ ಕಂಪ್ಲೇಂಟ್ ಆಗಲಿಲ್ಲ ಟೀಚರ್ ಮೇಲೆ. ನಿನ್ನೆ ಕೊಟ್ಟ ಕಂಪ್ಲೇಂಟನ್ನು ಸ್ವೀಕೃತಿ ಅಂತ ತಗೊಂಡಿದ್ದಾರೆ, ಇನ್ನೂ ಕಂಪ್ಲೇಂಟ್. ಆ ಮಗುವಿನ ಫೋಟೋ ಬಂದಿದೆ ಸರ್, ಇದನ್ನು ತಡ್ಕೊಳ್ಳೋದು ಹೇಗೆ? ಒಂದು ಪೋಸ್ಕೋ ಕೇಸ್ಗನ್ನು ಇಮಿಡಿಯೇಟ್ ಆಗಿ ಹಾಕಬೇಕು ಅವರು. ಆ ಒಂದು ಮಹಿಳೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕೂಲಲ್ಲಿ ಟೆಂಪ್ರರಿ ಆಗಿ ಕೆಲಸ ಮಾಡ್ತಾ ಇದ್ಲು. ಅವಳನ್ನು ಟೆಂಪ್ರರಿ ಆಗಿ ಕೆಲಸ ಮಾಡ್ತಿರೋ ಕೆಲಸ ತೆಗೆದು ಬಿಸಾಡಿದ್ರು ಪೋಷಕರು. ಆ ಪೋಷಕರು ಇಲ್ಲಿ ಈ ಶಾಲೆಯಲ್ಲಿ ಪೋಷಕರು ಅಲ್ಲಲ್ಲ ಮಂತ್ರಿಗಳೇ, ಒಂದೇನು ಅಂತ ಹೇಳಿದ್ರೆ ಅಧ್ಯಕ್ಷರೇ ನೆನ್ನೆನೇ ಉತ್ತರ ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ. ಯಾವುದಕ್ಕೆ? ಅದಕ್ಕೆ ಉತ್ತರ ಕೊಡ್ತೀನಿ.
ಅಧ್ಯಕ್ಷರೇ, ಇಲ್ಲಿ ನಾವು ಧರಣಿ ಬರೋ ಅಷ್ಟೊತ್ತಿಗೆ ಎಲ್ಲ ಒಂದೇ ಮಿನಿಟ್ ಅಧ್ಯಕ್ಷ. ದೊಡ್ಡ ಚರ್ಚೆ ಆಗ್ತದೆ, ಬೇಕಾಗಿಲ್ಲ ಇದು. ಅಲ್ಲ ಒಂದೇ ನಿಮಿಷ, ಕೇಳ್ಕೊಳ್ಳಿ. ಅಲ್ಲ ಒಂದೇ ನಿಮಿಷ, ಒಂದೇ ನಿಮಿಷ. ಅದಕ್ಕೆ ಆಮೇಲೆ ಏನು ವಿಷಯ ತಿಳ್ಕೊಂಡು ಮಂತ್ರಿಗಳೇ, ಉತ್ತರ ಕೊಡ್ಬೋದು. ಮಂತ್ರಿಗಳೇ, ನೀವೇನು ಮಂತ್ರಿಗಳೇ, ನೇರವಾಗಿ ಒಂದೇ ನಿಮಿಷ ಕೇಳಿ. ಮಂತ್ರಿಗಳೇ, ಇವತ್ತು ಮಂತ್ರಿಗಳೇ, ಅವರ ಮೂಲ ಚರ್ಚೆ ಆಮೇಲೆ ಮಂತ್ರಿಗಳೇ, ಇದ್ರ ಬಗ್ಗೆ ನೀವು ಬೇಕಂದ್ರೆ ನಾಳೆ ಮಂತ್ರಿಗಳೇ ಒಂದ್ ಮಿನಿಟ್, ನೀವು ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಸಾರಿ ಪ್ಲೀಸ್ ಸರ್, ಒಂದೇ ನಿಮಿಷ. ಪ್ರಾರಂಭದಲ್ಲಿ ಒಂದೇ ಮಿನಿಟ್. ಪ್ರಾರಂಭದಲ್ಲಿ ಅಧ್ಯಕ್ಷರೇ, ಆ ಶಾಲೆಗೆ ಹೋಗಿ ಮುಖ್ಯೋಪಾಧ್ಯಾಯರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೇರೆಂಟ್ಸ್. ಅದರ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್, ಅದರ ನಂತರ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಡಿಸಿ ಅವರಿಗೆ ಕೊಡ್ತಾರೆ. ಸತತ 4 ಕಂಪ್ಲೇಂಟ್ ಅನ್ನ 3 ಬಾರಿ ಕೊಟ್ಟರು ಕೂಡ ಆ ಟೀಚರ್ ಮೇಲೆ FIR ಆಗಿಲ್ಲ. ನಾನು ಕೇಳುವಂಥದ್ದು ಅದಾಯ್ತು, ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತಾರೆ. ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ಇಂಟರ್ನೆಟ್ ವಾತಾವರಣ ಆಗಿದೆ. ಇನ್ನೊಂದು ಮಹಿಳೆಗೆ, ಪೋಷಕರಿಗೆ, ಆ ಮನೆ ಶಾಲೆಯಲ್ಲಿರುವಂತ 2 ಪೋಷಕರಿಗೆ ಒಬ್ಬರಿಗೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ರೀತಿಯ ಒಂದು ಹಗೆತನದ ವ್ಯವಸ್ಥೆ ಆಗುತ್ತೆ ಅಂತೇಳಿ ಆದ್ರೆ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲಸ ಮಾಡುವಂತವ್ರು ಎಲ್ಲರಿಗೂ ಕೆಲಸದಿಂದ ತೆಗಿತಾರ? ಆಯ್ತು, ಈಗ ಶೂನ್ಯ ಮೇಲೆ ನಾನು ಕೇಳುವಂತದ್ದು ಇಷ್ಟೇ, ನಮ್ಮ ಮೇಲೆ FIR ಹಾಕ್ಲಿಕ್ಕೆ ಎಷ್ಟು ಗಡಿಬಿಡಿ ಮಾಡಿದ್ದಾರೆ, ಅಷ್ಟೇ ಗಡಿಬಿಡಿಯನ್ನ ಆ ಟೀಚರ್ ಮೇಲೂ ಅವರು ರಾಮನಿಗೆ ಅವಹೇಳನ ಮಾಡಿದ್ದಾರೆ. 100ಕ್ಕೂ ಅಧಿಕ ಮಕ್ಕಳು ಹೇಳಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಚರ್ಚೆ ಆಗಿದೆ. ನಾನು ಉತ್ತರ ಕೊಟ್ಟಿದ್ದೇನೆ, ನಿಮಗೆ ಸಮಾಧಾನ ಆಗಲಿಲ್ಲ, ಸಂತೋಷ. ನಾಳೆ ನಾನು ಅಧ್ಯಕ್ಷರ ಅನುಮತಿಯನ್ನು ಕೇಳಿದ್ದೇನೆ. ನಾನು ಲಾ ಆ್ಯಂಡ್ ಆರ್ಡರ್ ಮೇಲೆ ತಾವೇನು ಮಾತಾಡಿದ್ದೀರಿ ಅದರ ಬಗ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ. ಈಗ ರಾಮನಗರದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ಅವ್ರು ಮುಗಿಸ್ಲಿ. ಬೇರೆ ವಿಷಯಗಳನ್ನ 0 ಅವರ್ನಲ್ಲಿ ತಾವು ಚರ್ಚೆ ಆಗಿದೆ, ನಾವು ಕೇಳಿದ್ದೇವೆ ಅಂತಂದ್ರ ಉತ್ತರ ಕೊಡ್ತೇನೆ ಹೇಳಿದ್ರಲ್ಲ. ಅಲ್ಲ, ಉತ್ತರ ತಗೊಂಡು ಏನ್ ಮಾಡೋದು? ಆಕ್ಷನ್ ನಾನು ಉತ್ತರ ಕೊಟ್ಟಿದ್ದೇನೆ, ಆಕ್ಷನ್ ಕೂಡ ಆಗಿರ್ತಕ್ಕಂಥದ್ದನ್ನ ಹೇಳಿದ್ದೇನೆ. ಅಲ್ಲ ಸರ್, ಅಷ್ಟು ಕ್ವಿಕ್ ಆಗಿ ನಿಮಗೆ ಸಮಾಧಾನ ಆಗಿಲ್ಲ, ನಾನು ಅಡಿಷನಲ್ ಇನ್ಫಾರ್ಮೇಶನ್ ನಾಳೆ ಕೊಡ್ತೇನೆ. ಬಿಲ್ ತಗೊಳ್ಳ, ಇನ್ಫಾರ್ಮೇಶನ್ ಬೇಡ ಸರ್, ಆಕ್ಷನ್ ಬಿಲ್ ತಗೊಳ್ಳ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಯಾಕೆ ಆ ಪ್ರಶ್ನೆ ಬಂತು ಅಂತಂದ್ರೆ, ಇಲ್ಲಿ ಪದೇ ಕಳೆದ ಒಂದು 10 ದಿನದಿಂದ ನೋಡ್ತಾ ಇದ್ದಾರೆ ನೀವು, ಪದೇ ಈ ತರ ಹಿಂದೂರುಗಳ ಮೇಲೆ ಇದೊಂದೇ ಅಂತಲ್ಲ, ನಿನ್ನೆ ಕೂಡ ಯಾವುದು ನಮ್ಮ ಸ್ಕೂಲ್ಗಳ ಮೇಲೆ ಯಾವುದು ಜ್ಞಾನ ದೇಗುಲು ಇದು ಕೈ ಮುಗಿದು ಬನ್ನಿ ಅಂತೇಳಿ ಅದನ್ನ ಹಾಕಿದ್ರು. ಮಂತ್ರಿಗಳು ಹೇಳ್ತಾರೆ ಅದನ್ನ ಆದೇಶನೇ ಹೊರಡಿಸಿಲ್ಲ ನಾವು, ಅವರೇ ಹಾಕೊಂಡಿದ್ದಾರೆ ಅಂತ. ಅವರ ಯಾರು ಸೆಕ್ರೆಟರಿ ಇದ್ದಾರೆ ಅವರ ಪೂರ್ತಿ ವಾಟ್ಸಪ್ನ ನೋಡಿದ್ವಿ ಪೂರ್ತಿ. ನಾನು ಹೇಳ್ತಾ ಇದ್ದೀನಿ ಹಾಕ್ರಿ, ನಾನೇ ಇದಕ್ಕೆ ಸೂಪರ್. ಮಣಿವಣ್ಣನ್ ಅಂತ ಒಬ್ಬ ಸೆಕ್ರೆಟರಿ ಹೇಳಿರೋದು, ನಾನೇ ಸೂಪರ್, ಹಂಗೆ ಇದೆ ವರ್ಡಲ್ಲಿ, ನಾನು ಹೇಳಿದ್ದೇ ನಡಿಬೇಕು ಹಾಕ್ರಿ ಅಂತ. ಎಲ್ಲ ಕಡೆ ಹಾಕಿದ್ರು. ಇವತ್ತು ನೋಡಿದ್ರೆ ಎಲ್ಲ ಕಡೆ ಅವಾಗೆ ಪೇಂಟ್ ಹೊಡಿತಾರೆ. ಯಾಕೆ ಹೊಡಿಬೇಕು? ಯಾರ್ದು ದುಡ್ಡು ಇದು? ಸರ್ಕಾರ, ನಾವು ಹೇಳಿದ್ದೀನಿ ಪಾಪರ್ ಆಗಿದೆ ಸರ್ಕಾರ ಅಂತ, ಅವ್ರು ಹೇಳಿದ್ದಾರೆ ದುಡ್ಡಿದೆ ಅಂತ ಹೇಳ್ದೆ. ಹಂಗಾರೆ ಹಿಂಗೆ ಬೋರ್ಡ್ ಹಾಕಕ್ಕೆ ಯಾರು ದುಡ್ಡು ಕೊಟ್ರು? ಇವಾಗ ಯಾರು ಹಣ ಕೊಟ್ರು? ಯಾವ ಇಲಾಖೆಯಿಂದ ಹಣ ಕೊಟ್ರು ಅವ್ರಿಗೆ ಬೋರ್ಡ್ ಹಾಕಕ್ಕೆ? ಈಗ ಪೇಂಟ್ ಹೊಡಿಯಕ್ಕೆ ಯಾರಿಂದ ಕೊಟ್ರು? ಪೇಂಟ್ ಹೊಡಿಯಕ್ಕೆ ಯಾರು? ಇದು ನವ್ಯವಹಾರ ಅಂತೀರೇನೋ? ಆಕ್ಷನ್ ತಗೊಬೇಕಲ್ಲ. ಒಬ್ಬ ಮಂತ್ರಿಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದು ಏನ್ರಿ ಕೇಳಿದ್ರಂತೆ, ನನಗೇನಿಲ್ಲ, ಕ್ವಶನ್ ಮಾಡಿ ಅಂತ ಹಾಕೋದಕ್ಕೆ ಎಲ್ಲಿ ಬೇಕಾದರೂ ಹಾಕೊಂಡ್ಲಿ. ವಿಧಾನಸೌಧದ ಮುಂದೆನೂ ಆ ಬೋರ್ಡ್ ಐತೆ, ತೆಗೆದಾಕ್ಬಿಡ್ಲಿಕ್ಕೆ ಹೆಂಗಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ, ಒಡೆದಾಕ್ಬಿಡಿ ಬೇಕಾದ್ರೆ ಪರವಾಗಿಲ್ಲ, ಕ್ವಶನ್ ಮಾಡಿ ಅಂತಲೇ ಹಾಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಕುವೆಂಪು ಅಂತ ವಾಣಿನ ಹಾಕಿದ್ದಾರೆ ಅಂದರೆ ನೀವು ಅದನ್ನ ಬೇರೆ ಕಡೆ ನಿಮ್ಗೆ ಜಾಗ ಇಲ್ವನ್ರಿ? ಒಳಗಡೆ ಹಾಕಿ ಬೋರ್ಡ್ ಬೇಕಾದಷ್ಟು ಹಾಲ್ ಇದೆ. ನಾನು ಹೋಗಿದ್ದೀನಿ, ನಾನು ಗ್ರಾಮವಾಸ್ತವ್ಯ ಮಾಡಿದಾಗ ಅಲ್ಲೇ ಮಲಗಿದ್ದೀನಿ. ಡೈನಿಂಗ್ ಒಳ್ಳೊಳ್ಳೆ ಡೈನಿಂಗ್ ಹಾಲ್ ಇದೆ, ಶಾಲೆ ಒಳಗಡೆ ರೂಮ್ಸ್ ಎಲ್ಲ ಇದೆ, ಅಲ್ಲಿ ಹಾಕಿ, ನೀವು ಏನು ಬೇಕೋ ಹಾಕಿ. ಅದು ಬಿಟ್ಬಿಟ್ಟು ನೀವು ಯಾವ ಒಬ್ಬ ಅಧಿಕಾರಿ ಹಿಂಗೆ ಮಾಡ್ತಾನೆ ಅಂತ ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆಕ್ಷನ್ ಇಲ್ಲ. ದುಡ್ಡು ಹೆಂಗೆ ಖರ್ಚು ಮಾಡ್ತಾ ಇದ್ದಾರೆ, ಯಾರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಯಾವ ಅಕೌಂಟಿಂದ ಹೋಗ್ತಾ ಇದೆ, ಲೆಕ್ಕನೇ ಇಲ್ಲ ಇಲ್ಲಿ. ಇದನ್ನ ಕೇಳಿದ್ರೆ
ಏನ್ರಿ ಹಾಕ್ಬಾರ್ದನ್ರಿ? ಕ್ವಶನ್ ಮಾಡಬಾರ್ದನ್ರಿ? ಮಾಡ್ರಿ, ಕ್ವಶನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲೂ ಹಾಕಿ, ಇಲ್ಲೂ ಹಾಕಿ, ಬೋರ್ಡು ತೆಗೆದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿ ಪ್ರಶ್ನೆ ಮಾಡಿ ಅಂತ ಹಾಕ್ಸಿ. ನಾಳೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಧೈರ್ಯವಾಗಿ ಮಾಡಿ, ಗಲಾಟೆ ಮಾಡಿ ಕತ್ತಿ ಹಿಡ್ಕೊಬೇಕಾದ್ರೆ ಬಂದು ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಏನು ಬೇಕೋ ಹಾಕೊಳ್ರಿ ನೀವು. ನಿಮ್ಮ ಸರ್ಕಾರ ಐತೆ ಹಾಕ್ತೀರಾ ನೀವು. ಈಗ ನಾನು ಹೇಳ್ತಾ ಇರೋದು ಹಣ ಹೆಂಗೆ ಖರ್ಚು ಮಾಡಿದ್ರೆ ಅದಕ್ಕೆ ಸರ್ಕಾರದ ನಾವು ಒಂದೇ ಸರ್ ಸರ್ಕಾರದ ನಾನು ಅಧ್ಯಕ್ಷರೇ ಒಂದೇ ನಿಮಿಷ. ಈಗ ನಾವು ಕೃಷ್ಣ ಬೈರೇಗೌಡ ಮಾತಾಡಿದ್ರು ಅರ್ಧ ಗಂಟೆ ನಾವು ಸುಮ್ಮನೆ ಇದ್ದೀವಿ ಇದ್ರು ಅವರಲ್ಲಿ ಬಿಡಿ. ನಾನು ಹೇಳೋದು ಈಗ ಸರ್ಕಾರ ಬದುಕಿದ್ರೆ ಒಂದು ಬೋರ್ಡ್ ಹಾಕ್ಬೇಕಾದ್ರೆ ಅದಕ್ಕೆ ಹಣ ಸ್ಯಾಂಕ್ಷನ್ ಆಗ್ಬೇಕಲ್ಲ. ನಮ್ಮನ್ನು 100 ಕ್ವಶನ್ ಕೇಳ್ತೀರಾ? ದುಡ್ಡು ಎಲ್ಲಿದೆ ಬೋರ್ಡು ಅಂತ ಕೇಳ್ತೀರಾ ನಮ್ಮನ್ನು. ಹೆಂಗ್ ಮಾಡಿದ್ರಿ? ಅಕ್ರಮ ಇದ್ಯಾವ್ದು ಅಕ್ರಮ? ಇದೆಷ್ಟು ಲೂಟಿ ಹೊಡೆದಿದ್ದೀರಾ ಅಂತ ನಾವು ಕೇಳಿದ್ರೆ ತಪ್ಪಾತತೆ. ಹೆಂಗ್ ಹಾಕಿದ್ರಿ ನೀವು ಬೋರ್ಡ್? ಸರ್ಕಾರದ ಬಿಲ್ಡಿಂಗ್ ಸರ್ಕಾರದಲ್ವಾ? ತನಿಖೆ ಮಾಡ್ತಾ ಹೇಳಿದಾರಲ್ಲ. ಎಲ್ಲಿ ಹೇಳೇ ಇಲ್ಲ. ಸಮರ್ಥನೆ ಮಾಡಿದ್ದಾರೆ, ಪ್ರತಿಯೊಬ್ಬರು ಸಮರ್ಥನೆ ಮಾಡಿದ್ದಾರೆ. ಏನ್ರಿ ಕೇಳಿದ್ರೆ ಅಂತೇಳಿ ಆಯ್ತು. 100 ರೂಪಾಯಿ ಆಗ್ಲಿ ರೀ, ಸರ್ಕಾರದ ಒಬ್ಬ ಟ್ಯಾಕ್ಸ್ ಕಟ್ತಾನಲ್ಲ ಬಡವ, ಅವ್ನು ಹೋಟ್ಲಾಗ ಹೋಗಿ ತಿಂದ್ರೆ 30 ರೂಪಾಯಿ ಅಷ್ಟೇ, ಒಂದು ಹೊತ್ತು ಊಟ ತಿಂತಾನೆ. ಅದಕ್ಕೆ ಬೆಲೆ ಇಲ್ವಂಗಾರೆ? ಏನು 500 ರೂಪಾಯಿ ಅಂದ್ರೆ ಎಷ್ಟು? ಒಂದೇ ಒಂದು ಬೋರ್ಡ ನಾನು ಹೇಳ್ತಾ ಇರೋದು. 106 ಕಡೆ ಹಾಕಿದ್ದಾರೆ. ಆಯ್ತು, ನೀವು ನಾನು ಅಪೋಸಿಷನ್ 106 ಅಂತ ಹೇಳಿದ್ದೀನಿ. ನೀವೇಳಿ ಎಷ್ಟು ಅಂತ? ದಿನೇಶ್ ಅವರೇ ನೀವ್ ಹೇಳಿ, ನೀವು ಸರ್ಕಾರ ನಡೆಸೋರು ಎಷ್ಟು ಹಾಕಿದಿರಿ ಅಂತ ಡೈವರ್ಟ್ ಆಗ್ತದೆ. 500 ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇರಲ್ವಾ? 500 ರೂಪಾಯಿ ಖರ್ಚು ಮಾಡಿ ಚೇಂಜ್ ಮಾಡಿದ್ ಯಾಕಂತ ಹೇಳಿ ಮಾತಾಡಿ ಸರ್. ಬದಲಾಯಿಸಿದ್ರಿ ಯಾಕೆ? ದೇವದುರ್ಗದಲ್ಲಿ ಗ್ರಾಮ ಉದ್ಯೋಗ ಯಾವ ಅಧಿಕಾರಿ ತಪ್ಪು ಮಾಡಿದಾನೆ ಅವನ ಮೇಲೆ ಕ್ರಮ ವಹಿಸಿ ಸರ್. ಆಯ್ತು, ಈಗ ನೀವು ರಾಮನಗರ ಬಗ್ಗೆ ಚರ್ಚೆ ಮಾಡ್ತೀರಾ? 106 ಕಡೆ ಆಗಿದೆ, 1000 ಕಡೆ ಆಗಿದೆ ಅಂತ ತೋರಿಸಿ. ಈಗ ನನ್ನ ಸಚಿವ ಬಿಲ್ ಮಂಡಿಸಿ ಸರ್. ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಲ್ಲಿ ಒಂದು 10 ಕಡೆ ನಾಳೆಯಿಂದ ಯಾರು ಬೇಕಾದ್ರೂ ಅಧಿಕಾರಿಗಳು ಹೇಗೆ ಬೇಕಾದ್ರೆ ಬೋರ್ಡ್ ಹಾಕೊಳ್ಳಿ. ಚೇಂಜ್ ಮಾಡಕ್ ಇರಲ್ಲ ಸರ್. ಸರ್ಕಾರ ಕೂತ್ಕೊಳ್ಳಿಲ್ಲ, ನೀವು ಕೂತ್ಕೊಳ್ಳಿ. ಪ್ರತಿಭಾ ನಾಯಕರೇ, ನೀವು ಬ್ಯಾಕ್ ಮಾಡಿ. ಕೂತ್ಕೊಂಡು ನಿಲ್ತಾರೆ. ಆಯ್ತು, ಅವ್ರಿಗೆ ಉತ್ತರ ಕೊಡ್ಬೇಡಿ ನೀವು. 10 ಕಡೆ ಚೇಂಜ್ ಮಾಡಿಲ್ಲ ಸರ್. 10 ಕಡೆ ಆಯ್ತು, ಯಾತಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಿ? ತೋರಿಸಿ ದಾಖಲೆಗಳು ಇಡಿ. 500 ಕಡೆ ಚೇಂಜ್ ಆಗಿದೆ, 5,000 ರೂಪಾಯಿ ಖರ್ಚು ಮಾಡಿದ್ದಾರೆ, 25 ಲಕ್ಷ ಹಗರಣ ಆಗಿದೆ ಅಂತ ಹೇಳಿ ನಾವು ಎಲ್ಲಿದೆ? ಅಧ್ಯಕ್ಷರೇ, ತೆಗೆದ್ಬಿಟ್ಟು 4 ಅಕ್ಷರ ಅಪೋಸಿಷನ್ ಪಾರ್ಟಿಗೆ ನೀವು ಕೂತ್ಕೊಳ್ಳಿ. ಸಮ್ ಎಕ್ಸಂಪ್ಷನ್ ಶುಡ್ ಬಿ ಗಿವನ್. ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತೀವಿ. 500 ರೂಪಾಯಿ ಬೆಲೆ ಇಲ್ಲ. ನೀವು ಹೇಳೋ ಪ್ರಕಾರ 500 ರೂಪಾಯಿ ಇಲ್ಲ, ಬೆಲೆ ಇಲ್ಲ. ನಾನು ಒಂದು 500 ರೂಪಾಯಿ ಕೊಟ್ಟು ವಿಧಾನಸೌಧದ ಮುಂದೆ ಬೋರ್ಡ್ ಹಾಕ್ಬಿಡ್ತೀನಿ, ಬಿಟ್ಬಿಡ್ತೀರಾ? ಕಾನೂನು ನಾನು ಹೇಳ್ತಾ ಇರೋದು. ದುಡ್ಡಿನ ಪ್ರಶ್ನೆ ಬೇಡ, ಆಮೇಲೆ ಪ್ರಶ್ನೆ ಮಾಡ್ತೀನಿ ನಾನು, ಎಷ್ಟೇ ಅದು ಮಾಡ್ತೀನಿ. ಯಾರು ಅಧಿಕಾರ ಕೊಟ್ಟವರು ಯಾರು? ಅವ್ರ ಮೇಲೆ ಏನು ಆಕ್ಷನ್ ಮಾಡ್ತೀರಾ? ಹಾಕಿ ಇಲ್ಲ. ನಾನು ಹೇಳೋದು ಒಂದೇ ನಿಮಿಷ, ಹಾಕಿಲ್ಲ ಅಂತ ಹೇಳಿದ್ರೆ ಹೇಳ್ಬಿಡಿ, ನಾವೇ ನಿಂತ್ಕೊಂಡು ಬೇಕಾದ್ರೆ ಕ್ಷಮಾಪಣೆ ಕೇಳ್ಬಿಡ್ತೀನಿ. ನಾನೇ ನಿಂತ್ಕೊಂಡು ವಿರೋಧ ಪಕ್ಷ ನಾಯಕನಾಗಿ ನಾನು ಸದನ ಮುಂದೆ ಕ್ಷಮಾಪಣೆ ಕೇಳ್ತೀನಿ. ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಟಿವಿಯಲ್ಲಿ ಬಂದಿದೆ. ಬೆಳಗ್ಗೆಯಿಂದ 2 ದಿನದಿಂದ ಟಿವಿಯಲ್ಲಿ ಹಾಕಿದ್ದಾರೆ. ನೀವು ಹಾಕಿದ್ರೆ ನನ್ನ ಮೇಲೆ, ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ನಾನು ಬೇಕಾದ್ರೆ ನೋಡಪ್ಪ, ನಿಮ್ಮನ್ನ ಮೇಲೆ ಬಂದಿರೋದ್ರಿಂದ ನಾನು ಹಾಕಿದ್ದೀನಿ ಅಂತ ನಾನು ಹಾಕ್ತೀನಿ. ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಡಿಗಿಂತ ಹೆಚ್ಚಾಗಿ ಈ ಥರ ಅಧಿಕಾರ. ನೀವೇ ಹೇಳಿದ್ರಿ ಪ್ರಿಯಾಂಕಾ ಅವರೇ, ಎಷ್ಟು ಹಾಕಿದ್ದಾರೆ ಅಂತ ಹೇಳಿದ್ರಿ, ಗೊತ್ತಿದೆಯೇನ್ರಿ ಅಂತ ಹೇಳಿದ್ರಿ. ಅದು ಗೊತ್ತಾಗಬೇಕು ಅಂದ್ರೆ ನೀವು ಇಲ್ಲಿ ಬರಬೇಕು, ನಾವು ಅಲ್ಲಿ ಹೋಗ್ಬೇಕು. ನಾವು ಸರ್ಕಾರ ನಡೆಸೋರು ನೀವು ಹೇಳಬೇಕು. ನಿಮಗೆ ಮಾಹಿತಿ ಇಲ್ಲ, ನಿಮಗೆ ಇಂಟೆಲಿಜೆನ್ಸ್ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮಗೆ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಕ್ಕಾಗುತ್ತಾ?
ಒಂದ್ ಕ್ಷಣದಲ್ಲಿ ತಗೊಂಬೋದು ನೀವು ಅಧಿಕಾರಿಗಳು ನೋಡಿ ಕೇಳಿ ಸರ್, ಎಲ್ಲೇ ಇದು ಆಗಿದೆ ಅಂತ ದೊಡ್ಡ ಹೇಳಿ. ಅದರಿಂದ ಸರ್ ಅನ್ಅಫಿಷಿಯಲ್ ಆಗಿ ಅವ್ರು ಮಾತಾಡಿದ್ರಲ್ಲಿ ಸರ್, unofficial ಆಗಿ ಬರ್ಸಿದ್ದಾರೆ. ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಸರ್, unofficial ಆಗಿ ಕೆಲವು ಜನ ಬರ್ಸಿದ್ದಾರೆ. ಆಸಕ್ತಿ ವಹಿಸಿ ಒಂದ್ 8 ಜನ ಸರ್, ಕಡೆ change ಮಾಡಿದ್ದಾರೆ. ಅದನ್ನು ಕೊಡಿ, ಅದು ಆಗಿದೆ, Sir, you ಯಾಕ್ take ಕೊಟ್ರು? action. ದುಡ್ಡು ಖರ್ಚು ಎಷ್ಟಾಯ್ತು, ನೀವು ಹಗರಣ action ಆಗಿದೆ ತೆಗೀರಿಯಲ್ಲ? ಅಂದ್ರೆ 500 ರೂಪಾಯಿ ಹಗರಣ ಆಗಿದೆ. ಏನ್ ಮಾಡ್ತಾರೆ? ಆಯ್ತು, ಭರತ್, ತಪ್ಪಾಯ್ತು. please be practical. ಸರ್ಕಾರದಿಂದ ತಪ್ಪಾಗಿದೆ. ನೀವು ಏನ್ ಈಗ ನಾನೀಗ ಬಿಲ್ಲಿಗೆ ಹೋಗ್ಬೇಕಾಯ್ತು. ಈಗ ಬಿಲ್ ಡೈರೆಕ್ಟ್ I'll take the bill. ಯಾಕೆ ಬೋರ್ಡ್ ಅನ್ನ ಚೇಂಜ್ ಮಾಡಿದ್ರು? ಇರೇ ಯಾವ ಬೋರ್ಡ್ 4 ಕಡೆ ಹೋಗಿ ಪೇಂಟ್ ಅಳಿಸ್ಬಿಟ್ಟು 4 ಅಕ್ಷರ ಹಾಕಿದ್ದಾರೆ, ಅದು ಹಗರಣ ಆಯ್ತಾ? ಅದ್ ಯಾಕ್ ಮಾಡಿದ್ದು? ಆಯ್ತು, ಈಗ ಯಾಕ್ ಮಾಡಿದ್ದು ಅಂತ ಕೇಳಿದ್ರು? ಇದ್ದಾರೆ ಅಧಿಕಾರಿಗಳಿಗೆ ಯಾರಪ್ಪ ಕೊಟ್ರು ಅದು ಅಂತ, ಅದು ಒಪ್ಕೋತೀವಿ. ಅದು ಅನ್ಅಫಿಷಿಯಲ್ ಆಗಿ ಅವ್ರು ಚಾಟ್ ಮಾಡಿದ್ದಾರೆ, ಕೆಲವು ಜನ ಆಸಕ್ತಿ ವಹಿಸಿ ಮಾಡಿರ್ಬೋದು, ಅದಕ್ಕೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಗರಣ ಆಗಿದೆ, ಹಗರಣ ಆಗಿದೆ, 500 ರೂಪಾಯಿನಲ್ಲಿ ಹಗರಣ ಆಗಿದೆ ಅಲ್ಲ? ಅಲ್ಲ ರೀ, ನೋಡಿ, only thing that we agree ಈಗ on. ರಾಮನಗರ ಬಗ್ಗೆ ಚರ್ಚೆ ಮಾಡಿ 0 ಅವರಲ್ಲಿ ಅಧಿಕಾರಿಗಳು ಪರ್ಮಿಷನ್ ಸರ್ಕಾರ ನೀವು ನಿರ್ಧಾರಗಳು ಯಾಕೆ ನಿಲ್ತಾರೆ? React ಮಾತಾಡ್ತಾರೆ, ಅವ್ರ ಅಪೋಸಿಷನ್ ಏನಾದ್ರು ಹೇಳ್ತಾರೆ. ಯಾರು ನಡೆಸೋದು? Don't react for everything. ಅವ್ರು ಏನಾದ್ರು ಹೇಳ್ತಾರಲ್ಲ. ಹೌದಪ್ಪ, ಕೆಲವದಕ್ಕೆ ತಾಳ್ಮೆ ಮದ್ದು, ಸಮಾಧಾನ ಕೂತ್ಕೊಳ್ಳೀಗ. ಡೋಂಟ್ ರಿಯಾಕ್ಟ್, ಪ್ರತಿಯೊಂದಕ್ಕೂ react ಬೇಡ. ಅಧಿಕಾರಿಗಳು ಖುಷಿ ಅಧ್ಯಕ್ಷ, ಪಡ್ತಾರೆ. ಸರ್ಕಾರ ಇವ್ರು ಒಪ್ಕೊಳ್ತಾರ? ನೀವು ನಾನು ಅಲ್ಲ, ಅಲ್ಲಿ ಪ್ರತಿಪಕ್ಷನಾಗ ನಿಂತಿದ್ದಾರೆ, ನಿಮ್ದು ಏನಿಲ್ಲಿ? ಇವರಿಗೆ ಅದು ಗೌರವ ಕೊಡಿ, ಯಾರಿಗೆ ಕೊಡದಿದ್ರು ಕೂಡ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಯಾರೋ ಒಬ್ಬ ಅನಾಥರೈಸ್ ವ್ಯಕ್ತಿ ಚಾಟ್ ಮಾಡ್ತಾರೆ, ಈ ಥರ ವಾಟ್ಸಪ್ಪಲ್ಲಿ ಹಾಕ್ತಾರೆ, ಅದಕ್ಕೆ ಬೆಲೆ ಕೊಡೋದು ಬೇಡ ಅಂತಾರೆ. ಕರೆಕ್ಟ್ ನೀವು ಹೇಳೋದು, ನಾನು ಒಪ್ಕೊತೀನಿ. ಸಮಸ್ಯೆ ಏನು ಅಂತ ಹೇಳಿದೆ, ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ನು ಯಾರೋ ಒಬ್ಬ ಟ್ವೀಟ್ ಮಾಡಿಬಿಟ್ಟು ಇಲ್ಲಿ ಅಸ್ಸಾಂ ಅವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕೊಲೆ ಮಾಡ್ತೀನಿ ಅಂದಾಗ ಇಲ್ಲಿಂದ 30,000 ಜನ ಓಡೋದ್ರು. 30,000 ಜನ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಪೆಷಲ್ ಟ್ರೈನ್ ತರಿಸ್ರಿ. 15 ಎಷ್ಟು ದುಡ್ಡು ಖರ್ಚಾಗಿರ್ಬೇಕು, ಎಷ್ಟು 100 ಕೋಟಿ ದುಡ್ಡು ಖರ್ಚಾಯಿತು. ನಾನೇ ಹೋಗಿದ್ದೆ ಕೊನೆಗೆ ಅಸ್ಸಾಂಗೆ, ಮತ್ತು ಇದು ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ, ಕರ್ನಾಟಕ ಕೆಟ್ಟ ಹೆಸರು ಬರುತ್ತೆ, ಇದೊಂದು ಪೀಸ್ಫುಲ್ ಸ್ಟೇಟ್ ಅಂತ. ಒಂದು ಟ್ವೀಟ್, ಈ ಮನುಷ್ಯ ಮಾಡಿರೋ ಟ್ವೀಟ್ಗೂ ಈಗ ಎಲ್ಲ ಅಧಿಕಾರಿಗಳು ಅದನ್ನೇ ಫಾಲೋ ಮಾಡ್ತಾರೆ. ಇನ್ಮೇಲೆ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೂ ಇನ್ಮೇಲೆ ಅವರೇ ಜಾಸ್ತಿ ಸಮಸ್ಯೆ ಆಗಿದೆ ಈಗ ನಮ್ಗೆ. ಈಗ ನಾವು ಅಲ್ಲಿದ್ರಿ ಅಲ್ಲ ಅಲ್ಲ ಆಗಿಲ್ಲ, ಸಮ್ ಲಾಜಿಕ್ ಇಸ್ ಅವ್ರು ಹೇಳೋದ್ರಲ್ಲಿ ಕೂಡ ಎಲ್ಲ ತಪ್ಪು ಅಂತ ಹೇಳಿಕ್ಕೆ ಆಗುದಿಲ್ಲ. ಮಾಡಿದ್ರು ಅಂತ ಹೇಳಿ ಸೆಕ್ರೆಟರಿ ಕೂಡ ಅರ್ಥ ಮಾಡ್ಬೇಕಲ್ಲ, ಇವ್ರು ಬೇಕಾದಾಗ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಎಲ್ಲ ಕೂಡ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಅರ್ಥ ಇದೆ, ಸಮಥಿಂಗ್ ಇಸ್ ದೇರ್. ಸೊ ಆ ಅಧಿಕಾರಿ ಈ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಕಲ್ತವರ ಸಮಸ್ಯೆ ಜಾಸ್ತಿ ಆಗಿದೆ ಈಗ. ನನಗೆ ಮುಗಿಸಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಇರಬೇಕು, ಪರಮೇಶ್ವರ್ ಅವ್ರಿಗೆ ಅಧಿಕಾರ ಇರಬೇಕು, ದಿನೇಶ್ಗೂ ಕೊಡಬೇಕು, ಪ್ರಿಯಾಂಕಾ ಅವರು ಅದನ್ನ ಕಲಿಬೇಕು, ಅವರನ್ನು ಕಲಿಬೇಕು. ನಮ್ಗೆ ಅಧಿಕಾರ ಬೇಕು ಅಂತ ಕಲಿಬೇಕು. ಎಲ್ರಿ ಅಧಿಕಾರ ಇಲ್ಲ ಅಂತಾರೆ. ಅಧಿಕಾರ ಎಲ್ಲಿದೆ? ನೀವು ಬಿಟ್ಕೊಟ್ಬಿಟ್ರೆ ಅಧಿಕಾರ ನಿಮ್ಮ ಹತ್ರ ಎಲ್ಲಿದೆ? ಮಂತ್ರಿಗಳ ಹತ್ರ. ನಾಳೆ ಮಂತ್ರಿಗಳೇ ಎಲ್ಲ ಮಾಡಿದ್ರೆ ನೀವೇನ್ ಬೇಕು? ಅಲ್ಲ, ಅಧಿಕಾರಿಗಳು ಎಲ್ಲ ಮಾಡಿದ್ರೆ ಮಂತ್ರಿಗಳು ಏನ್ ಬೇಕು? ಉತ್ತಮ ಕೆಲಸ ಮಾಡ್ಲಿ. ಸಣ್ಣ ಇನ್ಸಿಡೆನ್ಸ್, ಸ್ಪೀಕರ್ ಅವ್ರು ಹೇಳ್ದಂಗೆ ಸಣ್ಣದು ಬಂದಾಗೆ ನಾವು ಬಲಿ ಹಾಕ್ಬೇಕು. ಸಣ್ಣದು ಬಂದಾಗೆ ಈ ತರ ನೋಡಿ, ಡಿ ಕೆ ಶಿವಕುಮಾರ್ ಅವ್ರು ನೋಡಿ ಹೆಂಗೆ ಒಂದು ಆದೇಶ ಇಲ್ದಿರೋ ಒಂದು ಟ್ರಾನ್ಸ್ಫರ್ ಆಗಲ್ಲ ಅಲ್ಲಿ, ಗೊತ್ತಾ? ಆಯ್ತು, ಈಗ ರಾಮನಗರಕ್ಕೆ ಬನ್ನಿ, ಅದು ಬಿಟ್ಟು ಟ್ರಾನ್ಸ್ಫರ್ಗೆ ಹೋದ್ರೆ ಈಗ ಎಂತ ಮಾಡೋದು? ಈಗ ನಾನು ಇಲ್ಲಿ ಬಜ್ಜಿ ಮಂಗಳೂರು ಬಜ್ಜಿ ತಿಂದು ತಿರ್ಗಾ ಬಸ್ಸನ್ನು ಇದು ಕೊಂಡೋಗಿ ಬಿಜಾಪುರ್ಗೆ ಹೋಗಿ ತಿರ್ಗಾ ರಾಮನಗರ ಬಾಪ. ಈಗ ರಾಮನಗರ ಬನ್ನಿ ಬೇಗ. ಎಲ್ಲ ನಾವು ಹೇಳ್ತಾ ಇರೋದು ಕಳೆದ 1 ತಿಂಗಳಿಂದ ಮಂಡ್ಯದಿಂದ ಸೇರಿ, ಮಂಡ್ಯದ ಕೆರೆಗೋಡಿಂದ ಹಿಂದೂಗಳ ಮೇಲೆನೆ ಒಂಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಾನೂನು ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇರೋದು, ಕೊಡ್ತಾರೆ ಬೆಳಿಗ್ಗೆ. ನಾನು ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ದು 1/2/2024 ತಾರೀಕು ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ. ಕಂಪ್ಲೇಂಟ್ ಆಗಿರೋದು 3ನೇ ತಾರೀಕು 2ನೇ ತಿಂಗಳು ಕಂಪ್ಲೇಂಟ್ ಆಗಿರೋದು. ಅವರು ಕಂಪ್ಲೇಂಟು ಏನು ಮಾಡಿಲ್ಲ. 9ನೇ ತಾರೀಕು ಒಕ್ಕಲಿಗರ ಮೇಲೆ ಕೇಸ್ ಹಾಕಿದ್ದಾರೆ. ಏನು ನ್ಯಾಯ ಇದು? ಯಾರ ಮೇಲೆ ಕಂಪ್ಲೇಂಟು? ಹೋಗಿ ಗಲಾಟೆ ಮಾಡಿದ್ದು ಅವರು ಯಾರು? ಚಾಂದ್ ಪಾಷಾ. ಅವನ ಮೇಲೆ ಈಗಾಗಲೇ ಹಲವಾರು ಕೇಸ್ ಇದೆ ಅಂತಲೂ ಹೇಳಿದ್ದೀರಿ. ಆ ಕಂಪ್ಲೇಂಟ್ ಪ್ರಕಾರ ಅವ್ನು PFI KFD ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಅವ್ರ ಕಂಪ್ಲೇಂಟಲ್ಲೇ ಇದೆ, ನಾನೇನು ಹೇಳಲ್ಲ. ಇಷ್ಟಿದ್ರೂ ಕೂಡ ಪದೇ ನಾನು ಮಂಗಳೂರು ಅದಕ್ಕೆ ಮೆನ್ಷನ್ ಮಾಡಿದ್ದು, ಅಲ್ಲೂ ಹಂಗೆ ಕಂಪ್ಲೇಂಟ್ ಕೊಟ್ಟು ಬಿಟ್ಬಿಟ್ರಿ. ಲಾಸ್ಟಲ್ಲಿ ಕಂಪ್ಲೇಂಟ್ ಕೊಟ್ಟ ಮೊನ್ನೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು ಈ ಸರ್ಕಾರದ ನಡೆ ಏನಿದೆ, ಇದು ಯಾಕೋ ಒಂದು ಕಡೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ.
ಹಿಂದೂಗಳನ್ನೇ ಒಂದು ಕಡೆ ಗಮನ ಇಟ್ಕೊಂಡು ಹಿಂದೂಗಳನ್ನ ದಮನ ಮಾಡೋ ರೀತಿ ಮಾಡ್ತಾ ಇದ್ದೀರಾ. ಇದರ ವಿರುದ್ಧವಾಗೇ ನಾನು ಹೇಳಿರೋದು ಇದು ಘಟನೆ. ಇದು ನಾಳೆ ಸ್ಟ್ರೈಕ್ ಮಾಡ್ತಾರೆ ಲಾಯರ್ಸು. ಆಯಿತು, ಒಂದು 5-10 ಸಾವಿರ ಜನ ಬಂದರು ಅಂತ ಇಟ್ಕೊಳ್ಳಿ. ಯಾಕೆ ಪೊಲೀಸ್ ತಾನೇ ದುಡ್ಡು ಖರ್ಚು ಮಾಡಬೇಕು, ಸರ್ಕಾರ ತಾನೇ ದುಡ್ಡು ಖರ್ಚು ಮಾಡಬೇಕು ಲಾ ಆ್ಯಂಡ್ ಆರ್ಡರ್ಗೆ. ಯಾವನೋ ಒಬ್ಬ ಮಾಡಿದ ತಪ್ಪಿಗೆ ನೀವು ಅವನ್ನ ಬೆಂಬಲ ಮಾಡಿ, ಅವನ್ನ ಸಪೋರ್ಟ್ ಮಾಡಿ, ಅವನ್ನ ಕಾಪಾಡೋದಕ್ಕೋಸ್ಕರ ಸರ್ಕಾರದ ದುಡ್ಡನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತೈತೆ. ನೀವು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಇವಾಗ 500 ಜನ ಪೊಲೀಸರು ಇದ್ದಾರೆ, ಯಾರು ಹಣ ಕೊಡ್ತಾ ಇದ್ದಾರೆ? ಹೂ ವಿಲ್ ಪೇ? ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಯಾರು? ಇಷ್ಟೆಲ್ಲ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಹಣದ ಖರ್ಚು ಒಂದು ಕಡೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಒಂದು ಕಡೆ, ನಾಳೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗೋದು ಒಂದು ಕಡೆ. ಇದನ್ನ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ. ಓಕೆ, ಸಮಾಜದಲ್ಲಿ ಒಂಥರ ಶೋಭೆ ಉಂಟಾಗ್ತೈತೆ. ಸರ್ಕಾರ ಉತ್ತರ ಕೊಡಿ. ಅದರಿಂದ ಇದನ್ನ ಕೂಡಲೇ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ದಾನೋ ಅವನು ತಪ್ಪು ಮಾಡಿದ್ದಾನೆ. ನೇರವಾಗಿ ಕಾಣ್ತಾ ಇದೆ, PSI ನೇರವಾಗಿ ಕಾಣ್ತಾ ಇದೆ. ಫಸ್ಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ತನಿಖೆ ಅಂತ ಹಾಕಿದ್ದಾನೆ, 2ನೇ ಸರಿ ಕಂಪ್ಲೇಂಟ್ ಕೊಟ್ಟವನಿಗೆ FIR ಹಾಕಿದ್ದಾರೆ, 506 ಎಲ್ಲ ಹಾಕಿದ್ದಾರೆ. ನೇರವಾಗಿ ಅವನು ಪಕ್ಷಪಾತ ಮಾಡೇ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸನ್ಮಾನ್ಯ ಗೃಹ ಸಚಿವರೇ, ನೀವು ಆ ಕಡೆ ಈ ಕಡೆ ನೋಡಬೇಡಿ. ಆ ಕಡೆ ನೋಡಿದ್ರೆ ನಿಮ್ಮ ಕೇಸ್ ಇಲ್ಲ. ನಾನು ಪಕ್ಕ ಹೇಳಿದ್ದೀನಿ. ನಾನು ಅಲ್ಲಿ ಹೋದಾಗ ಎಲ್ಲ ಹೆಸರು ಹೇಳಿಲ್ಲ ಅಷ್ಟೇ. ನಾನು ಅಲ್ಲಿ ಹೋದಾಗ ಎಲ್ಲ ಅವರ ಹೆಸರು ಹೇಳಿದ್ದೆ. ಅದಕ್ಕೆ ಆ ಕಡೆ ನೋಡಬೇಡಿ. ನೀವು ಧೈರ್ಯವಾಗಿ ನೀವು ಅವನ ಮೇಲೆ ಸಸ್ಪೆಂಡ್ ಮಾಡಿ, SP ಮೇಲೇನೂ ಆಕ್ಷನ್ ತಗೊಳ್ಳಿ. ಇಷ್ಟೆಲ್ಲ ಆಗೋಕ್ಕೆ SP ಕಾರಣ ಇದ್ದಾರೆ. ಅದರಿಂದ ದಯವಿಟ್ಟು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.